ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಸಿಎಂ ಬದಲಾವಣೆಯ ವಿಚಾರ. ಸೊ ನಿನ್ನೆ ಮೊನ್ನೆಯಿಂದ ನೀವೆಲ್ಲರೂ ಕೂಡ ನೋಡಿರ್ತೀರಾ ನ್ಯೂಸ್ ಗಳನ್ನ. ಸಿಎಂ ಬದಲಾಗ್ತಾ ಇದ್ದಾರಂತೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರಂತೆ. ಜೊತೆಗೆ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಸೊ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ಸಚಿವರು ಕೂಡ ಜಾಯಿನ್ ಆಗಿರ್ತಾರೆ. ಸಿಎಂ ಆಪ್ತರು ಕೂಡ ಜಾಯಿನ್ ಆಗಿರ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಇರ್ತಾರೆ. ಸೊ ಇಂತಹ ಟೈಮ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾರೆಲ್ಲ ಆಪ್ತರಿದ್ರು ಸಚಿವರು, ಅವರಲ್ಲಿ ಕೆಲವೊಂದಷ್ಟು ಜನ ಕಣ್ಣೀರ್ ಹಾಕಿದ್ರಂತೆ. ಈ ಒಂದು ದೃಶ್ಯನ ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಭಾವುಕರಾದ್ರಂತೆ. ಈ ಒಂದು ಭಾವುಕ ಕ್ಷಣಕ್ಕೆ ರಾಜ್ಯ ರಾಜಕೀಯ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬಹುದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ಫೋಟೋಗಳು ಬೆಳಕಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಅದು ಯಾವುದಪ್ಪಾ ಅಂತಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದಿರುವಂತಹ ಫೋಟೋ, ಅದರ ಜೊತೆಗೆ ಅವರನ್ನ ಅಪ್ಕೊಂಡಿರುವಂತಹ ಫೋಟೋ ಈಗ ಒಂದು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಈ ಒಂದು ಫೋಟೋ ಬರ್ತಾ ಇದೆ. ಅದಕ್ಕೆ ಬರ್ತಿರುವಂತಹ ಕಮೆಂಟ್ ನೋಡಿದ್ರೆ ನಿಜವಾಗ್ಲೂ ಕೂಡ ನಮಗೆ ಆ ಕಮೆಂಟ್ಸ್ ನ ಓದ್ತಿದ್ರೆ ಭಾವುಕರಾಗ್ತೀವಿ ನಾವು. ಸೊ ಈ ರೀತಿಯ ಫೋಟೋಗಳು ಓಡಾಡ್ತಾ ಇರೋದು. ಇನ್ನೇನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅನ್ನುವಂತಹ ವಿಚಾರದ ಜೊತೆಗೆ ಎಲ್ಲಾ ಫೋಟೋಗಳು ಕೂಡ ಇವಾಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.